ನಮಸ್ಕಾರ ಫ್ರೆಂಡ್ಸ್, ನಾನು ಶ್ರೀದೇವಿ ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವರೆಟ್ ಚಾನೆಲ್ ಶ್ರೀದೇವಿ ಆನ್ಲೈನ್ ಕ್ಲಾಸಸ್. ಇವತ್ತಿನ ವಿಡಿಯೋನಲ್ಲಿ ನಾವು ಒಂದು ಸುಂದರವಾದ ಕೌ ಪಿಚ್ವಾಯಿ ಪೇಂಟಿಂಗ್ ಅನ್ನ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಇದ್ದೀವಿ. ಸೊ ಈಗ ನಿಮ್ಗೆ ವಿಡಿಯೋನಲ್ಲಿ ಏನೋ ಒಂದು ಪೇಂಟಿಂಗ್ ಕಾಣಿಸ್ತಾ ಇದೆ. ಇದರಲ್ಲಿ ನಿಮ್ಗೆ ಕೌ ಕಾಣಿಸ್ತಾ ಇರಬಹುದು, ಲೋಟಸ್ ಕಾಣಿಸ್ತಾ ಇರಬಹುದು, ಲೀವ್ ಕಾಣಿಸ್ತಾ ಇರಬಹುದು. ಸೊ ಇದಕ್ಕೆ ಕೌ ಪಿಚ್ವಾಯಿ ಪೇಂಟಿಂಗ್ ಅಂತ ಹೇಳ್ತಾರೆ. ಬಿಕಾಸ್ ಈ ಪೇಂಟಿಂಗ್ ಪಿಚ್ವಾಯಿ ಪೇಂಟಿಂಗ್ ನಲ್ಲಿ ತುಂಬಾ ಫೇಮಸ್ ಇದೆ. ಸೊ ಫಸ್ಟ್ ನಾನು ಈಗ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಪೂರ್ತಿ ಪೇಂಟಿಂಗ್ ಎಲ್ಲ ವೈಟ್ ಕಲರ್ ಬೇಸ್ ಅನ್ನ ಕೊಡ್ತಾ ಇದ್ದೀನಿ. ಬಿಕಾಸ್ ಯಾವುದೇ ಬೇರೆ ಕಲರ್ಸ್ ಅನ್ನ ಬಳಸುವ ಮುಂಚೆ ನಾವು ವೈಟ್ ಕಲರ್ ಬೇಸ್ ಅನ್ನ ಕೊಟ್ರೆ ನಾವು ಆಮೇಲೆ ಯಾವ ಕಲರ್ಸ್ ಕೊಡ್ತೀವಿ ಆ ಕಲರ್ಸ್ ಶೇಡು ತುಂಬಾ ಚೆನ್ನಾಗಿ ಎದ್ದು ಕಾಣುತ್ತೆ. ಒಂದ್ಸರ್ತಿ ವೈಟ್ ಬೇಸ್ ಕಂಪ್ಲೀಟ್ ಆದ್ಮೇಲೆ ಈಗ ನಾನು ಕೌ ಬಾಡಿ ಪಾರ್ಟ್ ಮೇಲೆ ಆರೆಂಜ್ ಕಲರ್ ಶೇಡಿಂಗ್ ಅನ್ನ ಮಾಡ್ತಾ ಇದ್ದೀನಿ. ಸೊ ಈ ಶೇಡಿಂಗ್ ತುಂಬಾನೇ ಇಂಪಾರ್ಟೆಂಟ್ ಇದೆ. ಬಿಕಾಸ್ ಈ ಶೇಡಿಂಗ್ ಮಾಡೋದ್ರಿಂದ ರಿಯಲ್ ಲುಕ್ ತರಾನೇ ನಮ್ಮ ಪೇಂಟಿಂಗ್ ಅಟ್ರಾಕ್ಟಿವ್ ಆಗಿ ರೆಡಿ ಆಗುತ್ತೆ. ಇದಕ್ಕೆ ಡೆಪ್ತ್ ಶೇಡಿಂಗ್ ಅಂತ ಹೇಳ್ತಾರೆ. ಈ ಎಲ್ಲ ಟೆಕ್ನಿಕ್ಸ್ ಅನ್ನ ಚೆನ್ನಾಗಿ ಕಲಿಬೇಕು, ಡೀಟೇಲ್ ಆಗಿ ಕಲಿಬೇಕು. ಎಲ್ಲ ಪೇಂಟಿಂಗ್ ಬಗ್ಗೆ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ತಂಜೋರ್ ಫ್ಯಾಬ್ರಿಕ್ ಪೇಂಟಿಂಗ್ ಆರ್ಡರ್ಸ್ ಅನ್ನ ತಗೊಂಡು ನೀವು ಕೂಡ ಒಂದು ಬಿಸ್ನೆಸ್ ಅನ್ನ ಶುರು ಮಾಡ್ಕೋಬೇಕು ಅಂತ ಏನಾದ್ರೂ ಈ ವಿಡಿಯೋನ ಸರ್ಚ್ ಮಾಡಿದ್ರೆ ಅಥವಾ ಆ ತರ ಏನಾದ್ರೂ ಮೈಂಡ್ ಸೆಟ್ ಇಟ್ಕೊಂಡು ನೀವು ಯೋಚನೆ ಮಾಡ್ತಾ ಇದ್ರೆ ನಮ್ದು ಇವಾಗ ತಂಜೋರ್ ಫ್ಯಾಬ್ರಿಕ್ ಪೇಂಟಿಂಗ್ ಕ್ಲಾಸಸ್ ನಡೀತಾ ಇದೆ. ನಮ್ಮ ಕ್ಲಾಸಸ್ ಅನ್ನ ನೀವು ಖಂಡಿತ ಜಾಯಿನ್ ಆಗಬಹುದು. ನಾನು ಸ್ಕ್ರೀನ್ ಮೇಲೆ ಒಂದು ವಾಟ್ಸಪ್ ನಂಬರ್ ಕೊಡ್ತಾ ಇದ್ದೀನಿ. ಆ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ನೀವು ನಮ್ಮ ಕ್ಲಾಸಸ್ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡಿಬಹುದು. ಈಗ ನೋಡಿ, ನಾನು ಲೋಟಸ್ ಪೇಂಟ್ ಮಾಡ್ತಾ ಇದ್ದೀನಿ. ಲೋಟಸ್ಗಾಗಿ ನಾನು ಸ್ಕೈ ಬ್ಲೂ ಕಲರ್ ಶೇಡ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇವಾಗ ನಾನು ಪೇಂಟ್ ಮಾಡ್ತಾ ಇರೋದು ಬ್ಲೌಸ್ ಪೀಸ್ ಇದೆ. ನಮ್ಮ ಸೀರೆ ಕಲರ್ ಏನಿದೆ ಅದು ಸ್ಕೈ ಬ್ಲೂ ಕಲರ್ ಇದೆ. ಸೊ ಹೀಗಾಗಿ ಯಾವಾಗ್ಲೂ ನಾವು ಬ್ಲೌಸ್ ಮೇಲೆ ಪೇಂಟಿಂಗ್ ಮಾಡುವಾಗ ನಮ್ಮ ಸೀರೆ ಕಲರ್ ಶೇಡ್ಸ್ ಅನ್ನ ಕನ್ಸಿಡರ್ ಮಾಡಿನೇ ಪೇಂಟಿಂಗ್ ಮಾಡಬೇಕು. ಅಂದಾಗ್ಲೇನೆ ನಾವು ಆಕ್ಚುಲಿ ಈ ಬ್ಲೌಸ್ ಅನ್ನ ಸ್ಟಿಚ್ ಮಾಡಿ ಆ ಸೀರೆ ಮೇಲೆ ವೇರ್ ಮಾಡಿದಾಗ ಅದು ಎಕ್ಸಾಕ್ಟ್ಲಿ ಮ್ಯಾಚಿಂಗ್ ಮತ್ತು ಅಟ್ರಾಕ್ಟಿವ್ ಕಾಣುತ್ತೆ. ಸೊ ಲೋಟಸ್ ಎಲ್ಲ ಕಂಪ್ಲೀಟ್ ಆದ ಮೇಲೆ ನಾನು ಲೀವ್ಸ್ ಪೇಂಟಿಂಗ್ ಮಾಡ್ತಾ ಇದ್ದೀನಿ. ಲೈಟ್ ಕಲರ್ ಗ್ರೀನ್ ಕಲರ್ ಮತ್ತೆ ಡಾರ್ಕ್ ಕಲರ್ ಗ್ರೀನ್ ಕಲರ್ ಅನ್ನ ನಾನು ಬಳಸ್ತಾ ಇದ್ದೀನಿ. ವಿಡಿಯೋನಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಮತ್ತು ಎಷ್ಟು ಬ್ಯೂಟಿಫುಲ್ ಆಗಿ ನಮ್ಮ ಪೇಂಟಿಂಗ್ ರೆಡಿ ಆಗ್ತಾ ಇದೆ ಅಂತ. ಇವಾಗ ನಾನು ಕೌ ಜ್ಯುವೆಲರಿ ಪಾರ್ಟ್ ಅನ್ನ ಡೆಕೋರೇಟ್ ಮಾಡ್ತಾ ಇದ್ದೀನಿ. ನನ್ನ ಕೈಯಲ್ಲಿ ಏನ್ ಟ್ಯೂಬ್ ಕಾಣಿಸ್ತಾ ಇದೆ ಇದಕ್ಕೆ ಗೋಲ್ಡ್ 3D ಔಟ್ಲೈನರ್ ಅಂತ ಹೇಳ್ತಾರೆ. ಅದನ್ನ ಬಳಸಿ ನಾನು ಜ್ಯುವೆಲರಿ ಪಾರ್ಟ್ ಅನ್ನ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಇದರಿಂದ ಜ್ಯುವೆಲರಿ ಪಾರ್ಟ್ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅದನ್ನ ನೀವು ವಿಡಿಯೋನಲ್ಲಿ ನೋಡಬಹುದು. ಈಗ ನನಗೆ ಜಾಸ್ತಿ ಮೋಸ್ಟ್ ಕಾಮನ್ಲಿ ಒಂದು ಕ್ವಶನ್ ಎಲ್ಲರೂ ಕೇಳ್ತಾರೆ. ಆ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಕೂಡ ಇವಾಗ ಬಂದಿರಬಹುದು. ಏನಪ್ಪಾ ಅಂದ್ರೆ, ಮ್ಯಾಮ್ ಫ್ಯಾಬ್ರಿಕ್ ಪೇಂಟಿಂಗ್ ಮಾಡೋಕ್ಕೆ ನಮಗೂ ಕೂಡ ತುಂಬ ಇಷ್ಟ ಆಗುತ್ತೆ, ನಮಗೂ ಕೂಡ ಈ ಕ್ಲಾಸಸ್ ಕಲಿಬೇಕು ಅಂತ ಆಸೆ ಇದೆ, ನಮಗೂ ಕೂಡ ನಮ್ಮ ಕ್ಲಾತ್ಸನ್ನು ಈ ರೀತಿ ಪೇಂಟಿಂಗ್ ಮಾಡುವ ಆಸೆ ಇದೆ. ಆದರೆ ಒಂದು ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಇದೆ. ಅದು ಏನಪ್ಪಾ ಅಂದರೆ, ನಾವು ಈ ಬಟ್ಟೆನ ವಾಶ್ ಮಾಡಿದ ಮೇಲೆ ಈ ಪೇಂಟಿಂಗ್ ಹೊರಟೋಗುತ್ತಾ, ವಾಶ್ ಮಾಡಿದ ಮೇಲೆ ಕೂಡ ಈ ಪೇಂಟಿಂಗ್ ಹೀಗೇನೆ ಉಳಿಯುತ್ತಾ ಅಂತ. ಎಸ್ ಡಿಯರ್, ಅದರ ಆನ್ಸರ್ ಎಸ್ ಇದೆ. ಎಸ್ ಅಂದರೆ ಏನು, ವಾಶ್ ಮಾಡಿದ ಮೇಲೆ ಕೂಡ ನಿಮ್ಮ ಪೇಂಟಿಂಗ್ ಇದೇ ರೀತಿ ಬ್ಯೂಟಿಫುಲ್ ಆಗಿ ತುಂಬ ಚೆನ್ನಾಗಿ ಉಳಿಯುತ್ತೆ. ವಾಶ್ ಮಾಡಿದ ಮೇಲೆ ಈ ಪೇಂಟಿಂಗ್ ಹೊರಟು ಹೋಗೋದಿಲ್ಲ. ಇದು ಇದೇ ರೀತಿ ಇರುತ್ತೆ. ನೀವು ಆರಾಮಾಗಿ ಈ ಬಟ್ಟೆನ ಪೇಂಟಿಂಗ್ ಆದಮೇಲೆ ವಾಶ್ ಮಾಡಬಹುದು. ಆದರೆ ಇದಕ್ಕೆ ಕೆಲವೊಂದು ಟೆಕ್ನಿಕ್ಸ್ ಇರುತ್ತೆ. ಪ್ರೀ ಕೇರ್ ಫ್ಯಾಬ್ರಿಕ್, ಪೋಸ್ಟ್ ಕೇರ್ ಫ್ಯಾಬ್ರಿಕ್, ಇದನ್ನೆಲ್ಲ ಡೀಟೇಲ್ ಆಗಿ ನಾವು ನಮ್ಮ ಕ್ಲಾಸಸ್ನಲ್ಲಿ ಕಲಿಸ್ತೀವಿ. ಸೊ ಅದನ್ನು ನೀವು ಕಲಿಬೇಕು ಅಂದರೆ ಖಂಡಿತ ನೀವು ನಮ್ಮ ಕ್ಲಾಸಸ್ಸನ್ನು ಜಾಯಿನ್ ಆಗ್ಬೋದು.
ಸೊ ಈಗ ನೋಡಿ ನಾನು ಔಟ್ಲೈನ್ ಮಾಡ್ತಾ ಇದ್ದೀನಿ. ಔಟ್ಲೈನ್ಗಾಗಿ ನಾನು ಬ್ಲ್ಯಾಕ್ ಕಲರ್ ಬಳಸ್ತಾ ಇದ್ದೀನಿ. ಬ್ಲ್ಯಾಕ್ ಕಲರ್ ಔಟ್ಲೈನ್ದಿಂದ ಪೇಂಟಿಂಗ್ ತುಂಬಾ ಚೆನ್ನಾಗಿ ಕಾಣುತ್ತೆ, ಒಂದು ಫೈನಲ್ ಲುಕ್ ಅದಕ್ಕೆ ಬರುತ್ತೆ. ಇವಾಗ ನೋಡಿ ಲಾಸ್ಟ್ ಸ್ಟೆಪ್, ನಾನು ಆರಿ ವರ್ಕದ ಸ್ಟಿಚಸನ್ನು ಹಾಕ್ತಾ ಇದ್ದೀನಿ. ಕೌ ಪೇಂಟಿಂಗ್ ಹತ್ರ ಒಂದು ಸರ್ಕಲ್ ಇದೆ, ಆ ಸರ್ಕಲ್ ಇನ್ನೂ ಚೆನ್ನಾಗಿ ಕಾಣಲಿ, ಇನ್ನೂ ಅಟ್ರಾಕ್ಟಿವ್ ಕಾಣಲಿ ಅಂತ ನಾನು ಆರಿ ವರ್ಕದ ಸ್ಟಿಚಸನ್ನು ಹಾಕ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಮತ್ತು ಬ್ಯೂಟಿಫುಲ್ ಆಗಿ ನಮ್ಮ ಕಾವು ಪಿಚ್ವಾಯಿ ಪೇಂಟಿಂಗ್ ರೆಡಿ ಆಯಿತು. ಇದೇ ರೀತಿ ನೀವು ಕೂಡ ನಿಮ್ಮ ಯಾವುದೇ ಥರದ ಬಟ್ಟೆ ಮೇಲೆ ಕಾವು ಪಿಚ್ವಾಯಿ ಪೇಂಟಿಂಗನ್ನು ಮಾಡಬಹುದು. ಮತ್ತು ಇನ್ ಡೀಟೇಲ್ ಮ್ಯಾಮ್ ನಿಮ್ಮ ಹತ್ರನೇ ಕಲಿಬೇಕು ಅಂತ ನಿಮಗೆ ಏನಾದರೂ ಆಸೆ ಇದ್ದರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ನೀವು ಹೆಚ್ಚಿನ ಮಾಹಿತಿನ ನಮ್ಮ ಕ್ಲಾಸ್ ಬಗ್ಗೆ ಪಡಿಬಹುದು ಮತ್ತು ಕ್ಲಾಸಸನ್ನು ಜಾಯಿನ್ ಆಗ್ಬೋದು. ಸಿಗೋಣ ನೆಕ್ಸ್ಟ್ ಕ್ಲಾಸ್ನಲ್ಲಿ. ಬಾಯ್ ಬಾಯ್.